Hello students, in the last video we are discussed about the frequency distribution. Okay, when we are observing the 100 students examination, what type of classes we will be classified and what type of frequency we will be collecting and how to get the lower limit and upper limit and what type of middle value. ಅಂತಂದ್ರೆ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋಗಳನ್ನ ಏನು ನೋಡಿದ್ದೀವಿ ಅಂತಂದ್ರೆ ಆವೃತ್ತಿ ವಿತರಣೆಯನ್ನ ಹೇಗೆ ತಯಾರಿಸುವುದು ಅಥವಾ ಆವೃತ್ತಿ ವಿತರಣೆಯನ್ನ ಹೇಗೆ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡಿದ್ದೀವಿ. ಒಂದು ಕಡೆ ವರ್ಗಗಳಾಗಿ ವಿಂಗಡಿಸಿಕೊಂಡು ಅದಕ್ಕೆ ಒಂದು ಆವೃತ್ತಿಯನ್ನ ನೀಡಿ ಅಂದ್ರೆ ಆವೃತ್ತಿಗಳನ್ನ ತೆಗೆದುಕೊಂಡು ಕೆಳಮಿತಿ ಮತ್ತು ಮೇಲ್ಮಿತಿಗಳನ್ನ ಹುಡುಕಿ ಆಮೇಲೆ ವರ್ಗದ ಮಧ್ಯಬಿಂದುಗಳನ್ನ ಸೇರಿಸುವ ಮುಖಾಂತರ ನಾವು ಏನು ಮಾಡ್ತಾ ಇದ್ದೀವಿ, ಆವೃತ್ತಿ ವಿತರಣೆಯನ್ನ ಕಂಡುಹಿಡಿತಾ ಇದ್ದೀವಿ ಅನ್ನುವಂಥದ್ದನ್ನ ನಾವು ನೋಡಿದ್ದೀವಿ. So in this video we are discussed about we will discuss about the what type of preparing the frequency distribution or how to prepare a frequency distribution. How to prepare a frequency distribution. So in the last class only we are studied the what type of frequency we will be distributing. But in this video, when we are taking the frequency distribution or when we are goes on to the frequency distribution, which steps we will be include ಅಂತಂದ್ರೆ ಹೇಳಿದ್ರೆ ಈ ಒಂದು ತರಗತಿ ಒಳಗೆ ನಾವು ಏನು ಅಧ್ಯಯನ ಮಾಡೋಣ ಅಂತಂದ್ರೆ ಆವೃತ್ತಿ ವಿತರಣೆಯನ್ನ ಹೇಗೆ ತಯಾರಿಸುವುದು ಅಂತಂದ್ರೆ ಆವೃತ್ತಿ ವಿತರಣೆಯನ್ನ ತಯಾರಿಸುವಾಗ ಏನೆಲ್ಲಾ ಕ್ರಮಗಳನ್ನ ಅನುಸರಿಸಬೇಕು. ನಾವು ಮುಂದಿನ ವಿಡಿಯೋಗಳನ್ನ ನೋಡಿದೆವು, ಬರೀ ಆವೃತ್ತಿ ವಿತರಣೆ ಮಾಡ್ಬೇಕಂದ್ರೆ ಏನ್ ಮಾಡ್ತಿದ್ದೀವಿ, ವರ್ಗಗಳನ್ನ ಮಾಡ್ಕೋತೀವಿ, ಆವೃತ್ತಿಯನ್ನ ತಗೋತೀವಿ, ಕೆಳಮಿತಿ ತಗೋತೀವಿ, ಮೇಲ್ಮಿತಿ ತಗೋತೀವಿ ಮತ್ತು ಮಧ್ಯಬಿಂದು ತಗೋತೀವಿ ಅನ್ನೋದನ್ನ ಮಾತ್ರ ನೋಡ್ತೀವಿ. ಹಾಗಾದ್ರೆ ಆವೃತ್ತಿ ವಿತರಣೆಯನ್ನ ಮಾಡಬೇಕಾಗಿತ್ತು ಅಂತಂದ್ರೆ, ಆವೃತ್ತಿ ವಿತರಣೆಯನ್ನ ತಯಾರಿಸಬೇಕಾಗಿತ್ತು ಅಂತಂದ್ರೆ ಯಾವ ಕ್ರಮಗಳನ್ನ ಅನುಸರಿಸಬೇಕು ಅಥವಾ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. So when we are observing the preparing of frequency distribution, we are following the 4 questions. ಅಂತಂದ್ರೆ ನಾವು ಆವೃತ್ತಿ ವಿತರಣೆಯನ್ನ ಹೇಗೆ ತಯಾರಿಸುವ ಅನ್ನುವಂತ ವಿಡಿಯೋಗಳು ಅಂದ್ರೆ ಕಲಿಯುವಾಗ ಆವೃತ್ತಿ ವಿತರಣೆಯನ್ನ ತಯಾರಿಸುವಾಗ ಪ್ರಮುಖ 4 ಪ್ರಶ್ನೆಗಳು ಉದ್ಭವ ಅಥವಾ ಆ 4 ಪ್ರಶ್ನೆಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ, ಆವೃತ್ತಿ ವಿತರಣೆಯನ್ನ ತಯಾರಿಸ್ತೀವಿ ಅಂತ ಹೇಳ್ತಾರ. So when we are observing the first question, it is mainly represented to how many classes should we have. How many classes should we have ಅಂತಂದ್ರೆ ವರ್ಗಗಳ ಸಂಖ್ಯೆ ಎಷ್ಟಿರಬೇಕು, ವರ್ಗಗಳ ಸಂಖ್ಯೆ ಎಷ್ಟು ಇರಬೇಕು. So when we are observing the class, the class mainly represented to what type of conversion of our observation numbers to the classes. ಅಂತಂದ್ರೆ ನಮಗೆ ಕೊಟ್ಟಂತಹ ಪ್ರಾಪ್ತಾಂಕಗಳಲ್ಲಿ ವರ್ಗಗಳನ್ನ ಹೇಗೆ ತಯಾರಿಸಿಕೊಳ್ಬೇಕು ಮತ್ತು ವರ್ಗಗಳನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನಾವು ನೋಡ್ತೇವೆ. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎಕ್ಸಾಂಪಲ್ ಆಫ್ 100 ಸ್ಟೂಡೆಂಟ್ಸ್ ಮಾರ್ಕ್ಸ್, ನಾನು ಯಾವುದನ್ನ ಎಕ್ಸಾಂಪಲ್ ತಗೊಳ್ಳೋದ್ರಲ್ಲಿ 100 ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಆ 100 ವಿದ್ಯಾರ್ಥಿಗಳ ಸಂಖ್ಯೆಗಳೊಳಗ ವರ್ಗಗಳನ್ನ ಹೇಗೆ ಮಾಡ್ಕೋಬೇಕು, ಹೌ ಮೆನಿ ಕ್ಲಾಸಸ್ ಶುಡ್ ವಿ ಹ್ಯಾವ್, ಎಷ್ಟು ವರ್ಗಗಳನ್ನ ತಗೋಬೇಕು ಅನ್ನೋದಕ್ಕೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ when we are observing the converting of a class through the help of our observation, that is mainly represented to the range. ಅದು ನಮಗ ಏನನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತಾರ ಅಂತಂದ್ರೆ ರೇಂಜ್ ಅನ್ನ ತೋರಿಸಿಕೊಡ್ತದ. ರೇಂಜ್ ಅಂತಂದ್ರೆ ಇಲ್ಲಿ ವ್ಯಾಪ್ತಿಯನ್ನ ತೋರಿಸಿಕೊಡ್ತದ. ಸೊ range mainly represented to the observation number which is the largest value and which is the smallest value, which is the largest value and which is the smallest value. ಅಂತಂದ್ರೆ ನಮಗೆ ಕೊಟ್ಟಂತಹ ಪ್ರಾಪ್ತಾಂಕಗಳೊಳಗ ಯಾವುದು ಗರಿಷ್ಠ ಪ್ರಾಪ್ತಾಂಕ ಐತಿ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕು ಮತ್ತು ಯಾವುದು ಕನಿಷ್ಠ ಪ್ರಾಪ್ತಾಂಕ ಐತಿ ಅನ್ನುವಂಥದ್ದನ್ನು ನಾವು ಏನ್ ಮಾಡ್ಕೋಬೇಕು, ಮೊದಲಿಗೆ ನೋಡ್ಕೋಬೇಕು. So when we are observing the 100 students marks, 100 is the largest value and 0 is the smallest value. ಹಾಗಾಗಿ ನಮ್ದು 100 ಅನ್ನುವಂಥದ್ದಲ್ಲಿ ಏನಾಗಿತ್ತು, ಲಾರ್ಜೆಸ್ಟ್ ವ್ಯಾಲ್ಯೂ ಆಗಿತ್ತು. 0 ಅನ್ನುವಂಥದ್ದು ಏನಾಗಿತ್ತು, ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತಂದ್ರೆ ಕನಿಷ್ಠ ಸಂಖ್ಯೆ ಆಗಿತ್ತು.
ಹಾಗಾಗಿ ರೇಂಜ್ is mainly represented to higher value minus lower value. ಅಂತಂದ್ರೆ ಇದು ನಮಗೆ ಏನನ್ನ ತೋರಿಸಿಕೊಟ್ಟಿದೆ ಅಂತ ಹೇಳೋಣ ಅಂದ್ರೆ ಗರಿಷ್ಠ ಪ್ರಾಪ್ತಾಂಕದೊಳಗ ಕನಿಷ್ಠ ಪ್ರಾಪ್ತಾಂಕಗಳನ್ನ ಕಳೆದಂತ ನಮಗೆ ಏನು ಸಿಗ್ತದ, ರೇಂಜ್ ಸಿಗ್ತದ, ವ್ಯಾಪ್ತಿ ಸಿಗ್ತದ. ಸೊ when we are observing the range, that range mainly represented to the divided of classes. ಅಂತಂದ್ರೆ ಆ ರೇಂಜ್ ಅನ್ನ ನಮಗೆ ಏನು ತೋರಿಸಿಕೊಟ್ಟಿದೆ ಅಂತಂದ್ರೆ ಯಾವ ರೀತಿ ವರ್ಗಗಳನ್ನ ತಯಾರಿಸಿಕೊಳ್ಳಬೇಕು. ಸೊ when we are observing the classes, every class goes on to the equal opportunity or a equal measurement. ಅಂದ್ರೆ ನಮ್ಮ ಪ್ರತಿಯೊಂದು ಕ್ಲಾಸ್ ನಮಗೆ ಏನನ್ನ ತೋರಿಸಿಕೊಡ್ಬೇಕು ಅಂತ ಹೇಳ್ತಾನ ಅಂತಂದ್ರೆ ಸಮ ಪ್ರಮಾಣದ ವರ್ಗಗಳನ್ನ ತೋರಿಸಬೇಕು, ಸಮ ಪ್ರಮಾಣದ ವರ್ಗಗಳನ್ನ ತೋರಿಸಬೇಕು. ಸಪೋಸ್ when we are taking the 10 classes, ಹಾಗಾದ್ರೆ ನಾನು ಇಲ್ಲಿ 10 ಕ್ಲಾಸ್ ಅನ್ನ ತಗೊಳ್ಳಾಕತ್ತೀನಿ ಅಂತಂದ್ರೆ 10 ವರ್ಗಗಳನ್ನ ತಗೊಳ್ಳಾಕತ್ತೀನಿ ಅಂತಂದ್ರೆ 0 to 10 ಅನ್ನುವಂಥದ್ದನ್ನ ತಗೊಂಡಿನಿ ಅಂತಂದ್ರೆ so the next class is also mainly represented to the 10 classes. ಹಾಗಾಗಿ ಮುಂದಿನ ಒಂದು ವರ್ಗವು ಸಹ ನಮಗೆ ಏನನ್ನು ತೋರಿಸಬೇಕು, 10 ಸಂಖ್ಯೆಯನ್ನ ತೋರಿಸಬೇಕು. ಸಪೋಸ್ we are taking the 0 to 2, ನನಗ ಬೇಡ ಇದು ಬೋರ್ಡ್ ಆಗಕತ್ತದ, ನಾ ಏನ್ ಮಾಡ್ತೀನಿ 0 to 2 ಅಷ್ಟೇ ತಗೋತೀನಿ ಅಂತಂದ್ರೆ the next class is 2 to 4 ಆಗಿರಬೇಕು. ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಏನಾಗಿರಬೇಕು, 2 ರಿಂದ 4 ಅಂತಂದ್ರೆ when we are taking the first class, that class is mainly represented to the another classes through using of largest value. ಅಂತಂದ್ರೆ ನಾನು ತೆಗೆದುಕೊಳ್ಳತಕ್ಕಂತ ಸಂಖ್ಯೆಗಳು ಮೊದಲೇ ತೆಗೆದುಕೊಂಡಂತ ವರ್ಗದಂತೆಯೇ ಎಲ್ಲಾ ವರ್ಗಗಳು ಇರಬೇಕು ಅಂತಂದ್ರೆ ಎಷ್ಟು ಪ್ರಾಪ್ತಾಂಕಗಳು ಅದಾವ ಅನ್ನೋದನ್ನ. ಸೊ when we are observing the 100, ನಾ ಇಲ್ಲಿ ಯಾಕೆ 100 ತಗೊಳ್ತೀನಿ ಮತ್ತು ನೋಡಬೇಕು ಅಂತಂದಾಗ so when we are observing the values, the whole value which is the smallest and which is the largest value. ಹಾಗಾದ್ರೆ ನನಗೆ ಕೊಟ್ಟಂತಹ ಪ್ರಾಪ್ತಾಂಕಗಳೊಳಗ ಯಾವುದು ಸಣ್ಣ ಸಂಖ್ಯೆ ಐತಿ ಮತ್ತು ಯಾವುದು ದೊಡ್ಡ ಸಂಖ್ಯೆ ಐತಿ ಅನ್ನುವಂಥದ್ದನ್ನ ಗಣನೆಗೆ ತೆಗೆದುಕೊಂಡು ನಾವು ಏನು ಮಾಡಬೇಕಾಗ್ತದ, ಕ್ಲಾಸ್ ಅನ್ನ ಡಿವೈಡ್ ಮಾಡಬೇಕಾಗ್ತದ. So when we are creating the classes, that classes may be represented to the which is the lowest value and which is the highest value. ಅಂತಂದ್ರೆ ನಾನು ತೆಗೆದುಕೊಳ್ಳತಕ್ಕಂತ ವರ್ಗಗಳಗ ಯಾವುದು ಕಡಿಮೆ ಸಂಖ್ಯೆ ಐತಿ ಮತ್ತು ಯಾವುದು ದೊಡ್ಡ ಸಂಖ್ಯೆ ಐತಿ. ಫಾರ್ ಎಕ್ಸಾಂಪಲ್ 1 3 6 7 9 12 13 16 17 20. ಈಗ ನನಗೆ ಇಷ್ಟು ಕ್ಲಾಸ್ ಅವೆ. ಸೊ ಎಷ್ಟು ಕ್ಲಾಸ್ ಅದಾವ, 1 3 6 7 9 12 13 16 17 20 ಅಂತದವ. ಸೊ when we are observing the how many classes should we have, ನಾವು ಎಷ್ಟು ಕ್ಲಾಸ್ ಅನ್ನು ತಗೋಬಹುದು ಅನ್ನೋದನ್ನ ನಾವು ನೋಡಿದಾಗ so which is the smallest value, 1 is the smallest value. ಅಂದ್ರೆ ಇದು ಏನೈತಿ, ಕನಿಷ್ಠ ಸಂಖ್ಯೆ ಐತಿ. which is the largest value, 20 is the largest value. ಹಾಗಾದ್ರೆ when we are taking the range or when we are calculating the range, 20 minus 1, that's mainly represented to 19. So when we are observing the 19 is the range of our distribution. ಹಾಗಾಗಿ ನಮಗೆ ಇಲ್ಲಿ 19 ಏನಾಗಿರ್ತದೆ, ಕ್ಲಾಸ್ ಆಗಿರ್ತದೆ ಅಂತ ಹೇಳ್ತೀವಿ. So when we are observing the class, 0 is not taking our class interval. ನಾನು ಇಲ್ಲಿ ಏನು ಮಾಡ್ತಿಲ್ಲ, 0 ಅನ್ನ ತಗೊಳ್ಳೋದಿಲ್ಲ. ನಾನು ಏನು ತಗೋತೀನಿ ಅಂತಂದ್ರೆ 1 to 10 ತಗೋತೀನಿ and 11 to 20 ತಗೋತೀನಿ. 1 to 10 ತಗೋತೀನಿ ಮತ್ತು 11 to 10 ತಗೋತೀನಿ. This method we are called the inclusive method. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ inclusive method ಅಂತ ಕರಿತೀವಿ. ಅಂತಂದ್ರೆ ಅದು ಏನನ್ನ ತೋರಿಸ್ತೈತಿ ಅಂತಂದ್ರೆ ಸಮೃದ್ಧ ವಿಧಾನವನ್ನ ತೋರಿಸ್ತೈತಿ. ಅದನ್ನ ನಾವು ನೆಕ್ಸ್ಟ್ ನೋಡ್ತೀವಿ. Suppose when we are taking the 0 to 10 and 10 to 20, this is mainly represented to the exclusive method. ಇದು ನನಗೆ ಏನನ್ನ ತೋರಿಸಿಕೊಡ್ತೈತಿ, ವಿಮುಕ್ತ ವಿಧಾನವನ್ನ ತೋರಿಸಿಕೊಡ್ತೈತಿ. ಸೊ ಇಲ್ಲಿ 0 ಇಲ್ಲ, ಸಪೋಸ್ ನಾವು ತಗೊಳ್ಬಹುದು ತಗೊಳ್ಳದಿರಬಹುದು. 0 to 10 ಅಂದಾಗ ನನಗೆ ಏನೇನು ಬರ್ತೈತಿ, 1 3
6 7 9 ಬರ್ತದೆ. ಸೊ 1 2 3 4 5 ಅಂತಂದ್ರೆ frequency is 5 and 10 to 20 ಅಂದಾಗ 1 2 3 4 5 frequency ಎಷ್ಟು ಬರ್ತೈತಿ 5 ಬರ್ತದ. So when we are observing the class into the classes, that is mainly represented to the equal chance of the each classes. ನಾ ಏನ್ ಮಾಡಬೇಕಾಗ್ತದ, ಪ್ರತಿಯೊಂದು ವರ್ಗಕ್ಕೂ ಸಮಾನವಾದಂತಹ ಚಾನ್ಸಸ್ ಅನ್ನ ಕೊಟ್ಕೋತ ಹೋಗಿ ಅಂತಂದ್ರೆ ನನ್ನ ಕ್ಲಾಸ್ ಏನಾಗ್ತದ ರಿಪ್ರೆಸೆಂಟ್ ಮಾಡ್ತದ. ಸಪೋಸ್ ನಾ ಇಲ್ಲಿ ಏನ್ ಮಾಡಿನಿ 0 to 2 ತಗೊಂಡಿನಿ, ನೆಕ್ಸ್ಟ್ ಕ್ಲಾಸ್ ಒಳಗೆ ನಾ ಏನ್ ಮಾಡಿನಿ 10 to 20 ತಗೊಂಡಿನಿ ಅಂತಂದ್ರೆ ನಂದು ಅಬ್ಸರ್ವೇಷನ್ ಏನಾಗ್ತೈತಿ ರಾಂಗ್ ಆಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ when we are taking the classes, suppose we are taking the 0 to 2, the next class is 2 to 4, the next class is 4 to 6, the next class is 6 to 8. So when we are taking the 0 to 2, 1 is the our frequency and 2 to 4, 3 is the our frequency and 4 to 6 no frequency we will be seen in of the when we are observing the 6 to 8, 6 and 7 we are observing the 2 frequency. So when we are taking the classes goes on to the equal chances of the each classes. ಹಾಗಾಗಿ ನಾವು ತೆಗೆದುಕೊಳ್ಳತಕ್ಕಂತ ವರ್ಗ ಏನಾಗಿರಬೇಕು, ಪ್ರತಿ ವರ್ಗವು ಸಮಾನವಾದಂತಹ ಒಂದು ವರ್ಗಗಳನ್ನು ಒಳಗೊಂಡಿರಬೇಕು ಅಥವಾ ಸಮಾನವಾದಂತಹ ವ್ಯಾಪ್ತಿಯನ್ನು ಒಳಗೊಂಡಂತಹ ವರ್ಗಗಳು ನನಗೆ ದೊರೀತಾ ಇರಬೇಕು ಅಂತ ಹೇಳ್ತಾನ. ಗೊತ್ತಾಯ್ತಲ್ಲ ಫಸ್ಟ್ ಒನ್. ಅಂಡ್ when we are observing the second question, ಹಾಗಾದ್ರೆ ನಂದು ಎರಡನೇ ಕ್ವೆಶ್ಚನ್ ಏನೈತಿ ನೋಡ್ರಿ ಅಲ್ಲಿ, what should be the size of each class? What should be the size of each class? So when we are observing the first question, that answer is also in the second question answer. ಅಂತಂದ್ರೆ ಎರಡನೇದು ಏನೈತಿ ನೋಡ್ರಿ, ಪ್ರತಿ ವರ್ಗದ ಗಾತ್ರ ಎಷ್ಟಿರಬೇಕು ಅನ್ನೋದನ್ನ ನಾವು ಮೊದಲನೇ ಕ್ವೆಶ್ಚನ್ ಒಳಗನ್ನ ನೋಡಿಬಿಡ್ತೇವೆ. ಆದ್ರೂ ಸಹ ಇಲ್ಲಿ ಏನ್ ಹೇಳ್ತಾನ ಅಂತಂದ್ರೆ when we are observing the second question, what should be the size of each class? Suppose when we are taking the 0 to 50 and 50 to 100, ನಮ್ಗೆ ಇಲ್ಲಿ ಕ್ಲಾಸಸ್ ಜಾಸ್ತಿ ಆಗಿರ್ತಾವ ಅಂದ್ರೆ 0 to 10, 10 to 20, 20 to 30 ಅನ್ನುವಂತ ನನಗೆ ಕ್ಲಾಸಸ್ ಬಹಳಷ್ಟು ಅಬ್ಸರ್ವೇಷನ್ ಗೆ ಬರಾಕ್ತವ. Only we are taking the two classes, one is 0 to 50 and another one is 50 to 100. Suppose we are taking the only two classes to our example, that is mainly represented to one. When we are calculating the 0 to 50, we are observing the long frequencies. ನನಗೆ ಏನಾಗ್ತದ 0 ದಿಂದ 10, 10 ರಿಂದ 20, 20 ರಿಂದ 30 ಇವು ಬಹಳಷ್ಟು ವರ್ಗಗಳು ಆಗುತ್ತವ. ನಾ ಕಡಿಮೆ ಮಾಡ್ಕೋಬೇಕು ಅನ್ನೋ ಸಲುವಾಗಿ ನಾ ಬರೀ ಏನು ತಗೊಳಕತ್ತೀನಿ 0 to 50, 50 to 100 ತಗೊಂಡಿ ಅಂತಂದ್ರೆ ನನ್ನ ಈ ಫ್ರೀಕ್ವೆನ್ಸಿಗಳು ಏನಾಗಿರ್ತಾವ ಬಹಳಷ್ಟು ಬರ್ತಾವಿಲ್ಲ. ಹಾಗಾಗಿ so when we are observing the second question, that second question may be represented to the size of each classes is equal, but that is mainly represented to the easy of our calculation part. ನನಗೆ ಏನಾಗಿರಬೇಕು ಅಂತಂದ್ರೆ ವರ್ಗದ ಗಾತ್ರ ಎಷ್ಟಿರಬೇಕು ಅಂತ ನಾವು ಹೇಳಬೇಕಾಗಿತ್ತು ಅಂತಂದ್ರೆ ವರ್ಗದ ಗಾತ್ರ ನಮಗೆ ಏನಾಗಬೇಕು ಚಿಕ್ಕದಾಗಿರಬೇಕು. ಅದು ಅಷ್ಟೇ ಅಲ್ಲದೆ ಮತ್ತು ನಮ್ಮ ಲೆಕ್ಕಾಚಾರಕ್ಕೆ ಅದು ಏನಾಗ್ತಿರ್ಬೇಕು ಸರಳವಾಗಿರಬೇಕು. ನಾವು ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಏನಾಗ್ತಿರ್ಬೇಕು ಸರಳವಾಗಿರಬೇಕು. ಯಾಕಂತಂದ್ರೆ 0 ದಿಂದ 50, 50 ದಿಂದ 100 ತಗೊಂಡಿ ಅಂತಂದ್ರ ನಾನು ಲೆಕ್ಕಾಚಾರ ಮಾಡೋದು ಏನಾಗ್ತೈತಿ ಬಹಳಷ್ಟು ಆಗ್ತೈತಿ. ಸೊ ಬಹಳಷ್ಟು ಆಗೋದ್ರಿಂದ ಏನಾಗ್ತೈತಿ sometimes we are goes on to the confusing of our calculation. ನನ್ನ ಕ್ಯಾಲ್ಕುಲೇಷನ್ ಒಳಗೆ ನಾನು ಏನಾಗಿರ್ತೀನಿ ಗೊಂದಲಕ್ಕೆ ಒಳಪಟ್ಟಿರ್ತೀನಿ. ಹಾಗಾಗಿ when we are observing the second question, that is mainly represented to when we are taking the classes, that classes are mainly represented to the small size and that is also goes on to the equal chances of each classes. ಹಾಗಾಗಿ ನಾನು ತೆಗೆದುಕೊಳ್ಳತಕ್ಕಂಥ ವರ್ಗಗಳು ಎಷ್ಟಿರಬೇಕು ಅಂತಂದ್ರೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಇರಬೇಕು ಮತ್ತು ಅವುಗಳ ಗಾತ್ರ ಏನಾಗಿರಬೇಕು ಸಣ್ಣದಾಗಿರಬೇಕು. ಸಣ್ಣದು ಅಂತಂದ್ರೆ ಮತ್ತೆ ಅತಿ ಸಣ್ಣದು ಆಗಬಾರ್ದು ಅಂದ್ರೆ 0 to 2, 2 to 4 ದಷ್ಟು ಆಗಬಾರ್ದು. ಈ ರೀತಿ ಯಾವಾಗ
ಮಾಡಬೇಕು ಅಂತಂದ್ರೆ ಅಬ್ಸರ್ವೇಷನ್ಸ್ ಕಡಿಮೆ ಇದ್ದಾಗ ಈ ಮೆಥಡ್ ಅನ್ನು ಯೂಸ್ ಮಾಡ್ಕೋಬೇಕು, ಅಬ್ಸರ್ವೇಷನ್ಸ್ ಅನ್ನು ಜಾಸ್ತಿ ಇದ್ದಾಗ ಈ ಮೆಥಡ್ ಅನ್ನು ಮಾಡ್ಕೋಬೇಕು, ಇದಕ್ಕಿಂತ 100 1000 ಇದ್ದಾಗ ನಾವು ಏನು ಮಾಡ್ಕೋಬೇಕು, ಈ ಮೆಥಡ್ ಅನ್ನು ಮಾಡ್ಕೋಬೇಕು. ಸೊ when we are observing our observation number, what type of classes we will be taking our frequency distribution ಅಂತಂದ್ರೆ ನಾನು ವರ್ಗಾಂತರವನ್ನ ಮಾಡ್ಕೋಬೇಕು ಅಥವಾ ವರ್ಗಗಳನ್ನ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನನಗೆ ದೊರೆತಂತ ಪ್ರಾಪ್ತಾಂಕಗಳ ಎಷ್ಟು ಸಂಖ್ಯೆಗಳದಾವ ಆ ಸಂಖ್ಯೆಗಳ ಆಧಾರದ ಮೇಲೆ ನಾವು ಮಾಡ್ಕೋಬೇಕು, ಕ್ಲಾಸ್ ಅನ್ನ ಮಾಡ್ಕೋತಾ ಹೋಗ್ಬೇಕು ಅಂತ ಹೇಳ್ತಾನೆ. And when we are observing the third question, ಹಾಗಾದ್ರೆ ಮೂರನೇ ಕ್ವೆಶ್ಚನ್ ಅನ್ನು ನಾನು ನೋಡಿದಾಗ how should we determine the class limit? ಹಾಗಾದ್ರೆ ನಾನು ಮೂರನೇ ವಿಧಾನವನ್ನ ನೋಡಿದಾಗ ನನಗದು ಏನ್ ತೋರಿಸಿಕೊಟ್ಟಿದ್ವಿ ಅಂತಂದ್ರೆ ವರ್ಗಮಿತಿಯನ್ನ ಹೇಗೆ ನಿರ್ಧರಿಸಬೇಕು, ವರ್ಗಮಿತಿಯನ್ನು ನಾವು ಹೇಗೆ ನಿರ್ಧರಿಸಬೇಕು, ಹಾಗಾದ್ರೆ ಯಾವ ರೀತಿ ನಿರ್ಧರಿಸಬೇಕು ಅನ್ನೋದನ್ನ ನಮಗೆ ಒಂದು ವರ್ಗಮಿತಿಯನ್ನ ಹೇಗೆ ನಿರ್ಧರಿಸಬೇಕು ಅನ್ನೋದಕ್ಕೆ ಒಂದು ಆನ್ಸರ್ ಹೇಳ್ತಾರೆ ಇಲ್ಲಿ. ಸೊ when we are observing the determination of class limits, that is also mainly represented to the easiest method of taking our classes or determining the class limits. ಹಾಗಾದ್ರೆ ವರ್ಗಮಿತಿಯನ್ನ ಹೇಗೆ ನಿರ್ಧರಿಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತಾನ. ವರ್ಗಮಿತಿಯನ್ನ ನಾವು ನಿರ್ಧರಿಸಬೇಕಾಗಿತ್ತು ಅಂತಂದ್ರೆ ಅದು ಸುಲಭವಾಗ್ತಿರ್ಬೇಕು ಮತ್ತು ಸರಳ ರೀತಿಯಲ್ಲಿ ನಿರ್ಧಾರವಾಗ್ತಾ ಇರಬೇಕು ಅಂತ ಹೇಳ್ತಾನೆ. ಸೊ when we are observing the determination of class limits, that is mainly represented to the 2 points. One is exclusive method, and another one is inclusive method. ಅಂದ್ರೆ ಈ ಎರಡು ಸ್ಟೆಪ್ ಗಳನ್ನ ನಾವು ಬಳಸಿಕೊಂಡು ಏನ್ ಮಾಡಬಹುದು, ಡಿಟರ್ಮೈನ್ ಮಾಡಬಹುದು. ಅಂತಂದ್ರೆ ಒಂದು ವಿಮುಕ್ತ ವಿಧಾನವನ್ನ ಹಾಕಿಕೊಂಡು, ಒಂದು ವಿಮುಕ್ತ ವಿಧಾನವನ್ನ ಅನುಸರಿಸಿಕೊಂಡು, ಇನ್ನೊಂದು ಸಮೃದ್ಧಿ ವಿಧಾನವನ್ನ ಅನುಸರಿಸಿಕೊಂಡು, ಒಂದು ವಿಮುಕ್ತ ವಿಧಾನವನ್ನ ಇನ್ನೊಂದು ಸಮೃದ್ಧಿ ವಿಧಾನವನ್ನ ಅನುಸರಿಸಿಕೊಂಡು ನಾವೇನ್ ಮಾಡಬಹುದು, ಕ್ಲಾಸ್ ಲಿಮಿಟ್ಸ್ ಅನ್ನ ಮಾಡಬಹುದು ಅಂತ ಹೇಳ್ತಾರೆ. ಸೊ when we are observing our 100 students example, this is mainly represented to when we are observing the classes, that class mainly represented to the 0 to 10, 10 to 20, 20 to 30, 30 to 40, so on up to 100. ನನಗೆ ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳ್ತೀನಿ ಅಂತಂದ್ರೆ ನಾ ಹಿಂದಿನ ಒಂದು ಉದಾಹರಣೆಗಳಲ್ಲಿ ಏನ್ ತಗೋತಿದ್ದೆ, ಕ್ಲಾಸು 0 ರಿಂದ 10, 10 ರಿಂದ 20, 20 ರಿಂದ 30, 30 ರಿಂದ 40 ಅಂತ ತಗೋತಿದ್ಯಾ. ಈ ರೀತಿ ತಗೊಳ್ಳುವಾಗ ಈ ಮೆಥಡ್ ನಾನು ಏನಂತ ಕರಿತೀನಿ ಅಂತಂದ್ರೆ ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತೀವಿ. ಈ ಮೆಥಡ್ ಗೆ ನಾವು ಏನಂತ ಹೇಳ್ತೀವಿ, ಎಕ್ಸ್ಕ್ಲೂಸಿವ್ ಮೆಥಡ್. ಸೊ when we are observing the continuous series, that continuous series is also called a exclusive method. ಅಂದ್ರೆ ಯಾವಾಗ ನಮಗ ನಿರಂತರ ಶ್ರೇಣಿಯನ್ನು ನಾವು ನೋಡ್ತಾ ಇರ್ತೀವಲ್ಲ, ಅಂದ್ರೆ ನಿರಂತರ ಶ್ರೇಣಿ ಒಳಗ ವರ್ಗಗಳನ್ನು ಮಾಡ್ತಾ ಇರ್ತೇವಲ್ಲ, ಆ ವರ್ಗಕ್ಕೆ ನಾವು ಏನಂತ ಕರಿತೀವಿ, ವಿಮುಕ್ತ ವಿಧಾನ ಅಂತ ಹೇಳ್ತೀವಿ. ಸೊ ಹಿಯರ್ when we are observing the 0 to 10, 10 to 20, 20 to 30, suppose this method mainly represented to when we are observing the 10th value, where we will be used in this method. ಅಂದ್ರೆ ಈ ಒಂದು ವಿಧಾನದೊಳಗೆ ಏನು ದೋಷವನ್ನ ನಾವು ನೋಡ್ತೀವಿ ಅಂತಂದ್ರೆ ನನಗೆ ಇಲ್ಲಿ 10 ಅನ್ನುವಂತ ಒಂದು ಪ್ರಾಪ್ತಾಂಕ ಐತಿ, ಆ 10 ಅನ್ನುವಂತ ಪ್ರಾಪ್ತಾಂಕವನ್ನ ಇಲ್ಲಿ ತಗೋಬೇಕು, ಇಲ್ಲಿ ತಗೋಬೇಕು ಅಥವಾ ಇಲ್ಲಿ ತಗೋಬೇಕು ಅನ್ನುವಂತ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದ. ಇನ್ನ 20 ಅನ್ನುವಂತ ವ್ಯಾಲ್ಯೂ ಇತ್ತು ಅಂತಂದ್ರೆ ಆ 20 ಅನ್ನುವಂತ ವ್ಯಾಲ್ಯೂವನ್ನ ಇಲ್ಲಿ ತಗೋಬೇಕು ಅಥವಾ ಇಲ್ಲಿ ತಗೋಬೇಕು ಅನ್ನುವಂತ ಕನ್ಫ್ಯೂಷನ್ ಆಗ್ತದೆ. ಸೊ ಈ ಕನ್ಫ್ಯೂಷನ್ ಕ್ಲಿಯರ್ ಮಾಡುವ ಸಲುವಾಗಿ ನಾವೇನ್ ಮಾಡಬಹುದು, ಇನ್ಕ್ಲೂಸಿವ್ ಮೆಥಡ್ ಅನ್ನು ಯೂಸ್ ಮಾಡಬಹುದು. ದಟ್ ಇನ್ಕ್ಲೂಸಿವ್ ಮೆಥಡ್ ಮೇನ್ಲಿ ರಿಪ್ರೆಸೆಂಟೆಡ್ ಟು 0 to 9, 10 to 19, 20 to 29, 30 to 39, 40 to 49. So when we are observing the
ವಿದೌಟ್ ಕಂಟಿನ್ಯೂಯೇಷನ್ ಸಿರೀಸ್ ಅಂತಂದ್ರೆ ನನಗೆ ಇಲ್ಲಿ ಕಂಟಿನ್ಯೂಸ್ ಸಿರೀಸ್ ಬರ್ತಿರ್ಲಿಲ್ಲ ಅಂತಂದ್ರೆ ಆ ಮೆಥಡ್ಗೆ ನಾನು ಏನಂತ ಕರಿತೀನಿ, ಇನ್ಕ್ಲೂಸಿವ್ ಮೆಥಡ್ ಅಂತ ಕರಿತೀನಿ. ಸೊ ಇನ್ಕ್ಲೂಸಿವ್ ಮೆಥಡ್ ಮೇನ್ಲಿ ರಿಪ್ರೆಸೆಂಟೇಟಿವ್ ಟು ದ upper value is not continuous to the next class. ನನಗೆ ಇಲ್ಲಿ upper value ಏನಾಗ್ತಿರಲಿಲ್ಲ, ನೆಕ್ಸ್ಟ್ ಕ್ಲಾಸ್ ಒಳಗ ಬರ್ತಾ ಇರ್ತಿರಲಿಲ್ಲ. ಆ ಮೆಥಡ್ಗೆ ನಾವು ಏನಂತ ಕರಿತೀವಿ, ಸಮೃದ್ಧಿ ವಿಧಾನ ಅಂತಂದ್ರೆ ವರ್ಗದ ಮೇಲ್ಮಿತಿಯು ಮುಂದಿನ ವರ್ಗದ ಕೆಳಮಿತಿಗೆ ಬರಲಿಲ್ಲ ಅಂತಂದ್ರೆ ಅದಕ್ಕ ನಾವು ಏನಂತ ಕರಿತೀವಿ, ಸಮೃದ್ಧಿ ವಿಧಾನ ಅಂತ ಹೇಳ್ತೀವಿ. ಅಂತಂದ್ರೆ when we are observing the exclusive method, which upper value is convert to the means which upper value is return to the another class, that method we are called the exclusive method. ಅಂತಂದ್ರೆ ಯಾವ ವರ್ಗದ ಮೇಲ್ಮಿತಿಯು ಮುಂದಿನ ವರ್ಗದ ಕೆಳಮಿತಿಗೆ ಪುನರಾವರ್ತನೆ ಆಗ್ತಿಲ್ಲ ಅದನ್ನು ನಾವು ಏನು ಕರಿತೀವಿ, ವಿಮುಕ್ತ ವಿಧಾನ ಅಂತ ಹೇಳ್ತೀವಿ. which upper value is not continuous to the another class, that method we are called the inclusive method. ಅಂದ್ರೆ ಯಾವ ವರ್ಗದ ಮೇಲ್ಮಿತಿಯು ಮುಂದಿನ ವರ್ಗದ ಕೆಳಮಿತಿಗೆ ಪುನರಾವರ್ತನೆ ಆಗುವುದಿಲ್ಲ ಅದನ್ನ ನಾವು ಏನಂತ ಕರಿತೀವಿ, ಸಮೃದ್ಧಿ ವಿಧಾನ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ. ಸೊ ಇಲ್ಲಿ ನೋಡ್ರಿ 10 ಅನ್ನುವಂಥದ್ದನ್ನ ನಾವು ಎಲ್ಲಿ ತಗೋಬಹುದು, ಈ ಕ್ಲಾಸ್ ಒಳಗೆ ತಗೋಬಹುದು. 20 ಅನ್ನುವಂಥದ್ದನ್ನ ನಾವು ಎಲ್ಲಿ ತಗೋಬಹುದು, ಈ ಕ್ಲಾಸ್ ಒಳಗೆ ತಗೋಬಹುದು. ಅಂತಂದ್ರೆ ಆ ಸೊಲ್ಯೂಷನ್ ಅನ್ನ ನಮಗ ರಿಟರ್ನ್ ಮಾಡೋದಂದ್ರೆ ಆ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಅನ್ನ ಕೊಡುವುದಕ್ಕಾಗಿ ನಾವು ಮಾಡ್ತೀವಿ ಈ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಸೊ when we are observing the exclusive method, that is mainly represented to adjustments of class intervals. ಅಂತಂದ್ರೆ ನಾವು ಇಲ್ಲಿ ಏನು ಮಾಡಬೇಕಾಗ್ತದ ಅಂತಂದ್ರೆ when we are observing the 9 and 10, ಹಾಗಾದ್ರೆ ಈ ಒಂದು ಮೆಥಡ್ ಒಳಗ 9 ಮತ್ತು 10 ಅನ್ನು ನೋಡಿದಾಗ ಆ ಎರಡರ ಮಧ್ಯೆ ಏನೈತಿ, 1 ನಂಬರ್ ಡಿಫರೆನ್ಸ್ ಅದ. ಆ 1 ನಂಬರ್ ಡಿಫರೆನ್ಸ್ ಇಂದ ನಮ್ದು ಏನಾಗ್ತದ ಅಂತಂದ್ರೆ ಇನ್ಫಾರ್ಮೇಶನ್ ಲಾಸ್ ಆಗುವಂತ ಚಾನ್ಸಸ್ ಇರ್ತದ. ಆ 1 ಅನ್ನ ಏನ್ ಮಾಡ್ಕೋಬೇಕು ಅಂತಂದ್ರೆ ಫಿಲ್ ಮಾಡುವ ಸಲುವಾಗಿ ಈ ಮೆಥಡ್ ಒಳಗ ನಾವು ಏನ್ ಮಾಡ್ಕೋಬೇಕಾಗ್ತದ, ಪ್ಲಸ್ 0.5 ಮಾಡ್ಕೋಬೇಕಾಗ್ತದ. ಪ್ಲಸ್ 0.5 ಇಲ್ಲಿ ಮೈನಸ್ 0.1 ಮಾಡ್ಕೋಬೇಕಾಗ್ತದ. ಇದನ್ನ ನಾವು ಏನ್ ಮಾಡ್ಕೋಬಹುದು, ನಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಅಂದ್ರೆ 0.5 ಟು ಇಲ್ಲಿ ಮೈನಸ್ ಮಾಡ್ಕೊಂಡಾಗ ಏನಾಗ್ತದೆ, ನಂದು 0.5 ಟು 9.5 ಇಲ್ಲಿ ಮೈನಸ್ ಮಾಡ್ಕೊಂಡಾಗ 9.5 ಟು 19.5 ಇಲ್ಲಿ ಮೈನಸ್ ಮಾಡ್ಕೊಂಡಾಗ 19.5 ಟು 29.5. ಈ ರೀತಿ ಇನ್ಕ್ಲೂಸಿವ್ ಮೆಥಡ್ ಅನ್ನು ನಾವು ಏನು ಮಾಡ್ಕೋಬಹುದು, ಎಕ್ಸ್ಕ್ಲೂಸಿವ್ ಮೆಥಡ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಅಂದ್ರೆ ಸಮೃದ್ಧಿ ವಿಧಾನದಿಂದ ವಿಮುಕ್ತ ವಿಧಾನಕ್ಕೆ ನಾನು ಅದನ್ನ ಪರಿವರ್ತನೆ ಮಾಡಿಕೊಳ್ಳುವ ಮುಖಾಂತರನೂ ಸಹ ಏನು ಮಾಡಬಹುದು, ಲೆಕ್ಕಾಚಾರ ಮಾಡಬಹುದು ಅಂತ ಇದು ಹೇಳ್ತಾರೆ. ನೆಕ್ಸ್ಟ್ ಒನ್, ಹೌ ಶುಡ್ ವಿ ಗೆಟ್ ಫ್ರೀಕ್ವೆನ್ಸಿ ಫಾರ್ ಈಚ್ ಕ್ಲಾಸ್. ಅಂದ್ರೆ ನಾನು ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನ ಹೇಗೆ ಪಡೆಯುವುದು, ಪ್ರತಿ ವರ್ಗಕ್ಕೆ ಆವೃತ್ತಿಯನ್ನ ಹೇಗೆ ಪಡೆಯುವುದು ಅಂತಂದಾಗ ವಿ ಆರ್ ಟೇಕಿಂಗ್ ದ ಮೆಥಡ್ ಆಫ್ ಟ್ಯಾಲಿ ಮಾರ್ಕ್. ನಾನು ತಾರೆ ಗುರುತನ್ನ ಹಾಕೊಳ್ಳುವ ಮುಖಾಂತರ ಏನು ಮಾಡಬಹುದು, ಕ್ಲಾಸ್ ಇಂಟರ್ವಲ್ಸ್ ಅನ್ನ ಪಡ್ಕೋಬಹುದು ಅಥವಾ ಕ್ಲಾಸಸ್ ಅನ್ನ ಪಡ್ಕೋಬಹುದು ಅಂತ ಹೇಳ್ತಾನ. ಅದನ್ನ ಈಗ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತಾರೆ. ಓಕೆ.